ನಾನಿಲ್ಲಿ ಸುಮಾರು ಒಂದು 2 ಸೂಡಾಗುವಷ್ಟು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದಿಟ್ಕೊಂಡು ನಾನು ಜಲ್ಡಿಯಲ್ಲಿ ಹಾಕಿಟ್ಕೊಂಡಿನಿ. ಇವಾಗ ಈ ರೀತಿ ಎಲ್ಲನೂ ಬಿಡಿಸ್ಕೊಂಡು ತೊಗೋಬೇಕಾಗುತ್ತೆ. ಸುಮಾರು ನನಗಿಲ್ಲಿ ಒಂದು 3 ಕಪ್ ಆಗುವಷ್ಟು ಕರಿಬೇವು ಸೊಪ್ಪು ಬೇಕಾಗಿದೆ. ಆ ಪ್ರಮಾಣದಲ್ಲಿ ನಾನಿಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಓಕೆ ನೋಡಿ, ಇವಾಗ ಎಲ್ಲ ಕರಿಬೇವು ಸೊಪ್ಪು ಬಿಡಿಸ್ಕೊಂಡಾಗಿದೆ. ಇವಾಗ ಕ್ಲೀನಾಗಿ ತೊಳ್ಕೊಬೇಕು ಮೊದಲಿಗೆ, ಮತ್ತು ಫ್ರೆಶ್ ಆಗಿತ್ತಂದ್ರೆ ಅದನ್ನೇ ಬಳಸಿ ತುಂಬಾ ರುಚಿಯಾಗಿ ಬರುತ್ತೆ ಈ ಚಟ್ನಿ. ಇವಾಗ ಕರಿಬೇವು ಸೊಪ್ಪು ಬಿಡಿಸ್ಕೊಂಡಾದ್ಮೇಲೆ ಇಲ್ಲಿ ಪ್ಯಾನ್ ಇಟ್ಕೊಂಡು ನಾನು ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕೊಂಡಿನಿ, ಅಥವಾ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಮೊದಲಿಗೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹುರ್ಕೊಂಡಾದ್ಮೇಲೆ 1 ಚಮಚ ಜೀರಿಗೆ, ಒಂದು 2 ಚಮಚ ಉದ್ದಿನಬೇಳೆ ಹಾಕೊತಿದ್ದೀನಿ, ಮತ್ತು ಸ್ವಲ್ಪನೇ ಹುಣಸೆಹಣ್ಣು ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ, ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಪ್ರಸಿದ್ಧ ರೆಸಿಪಿ ಕೂಡ ಹೌದು ಇದು. ಓಕೆ ನೋಡಿ, ಎಲ್ಲನೂ ಕೆಂಪಾಗಿದೆ ಒಂದು ಸ್ವಲ್ಪ. ಇವಾಗ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಕೊಬ್ಬರಿ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು. ಇವಾಗ ಈ ಕೊಬ್ಬರಿ ಕೂಡ ನಾನು ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಯಾವುದಾದ್ರೂ ಒಂದು ಕಪ್ ತೊಗೊಳ್ಳಿ, ಅದರಲ್ಲಿಂದಲೇ ಎಲ್ಲ ಸಾಮಗ್ರಿ ತೊಗೋಬೇಕಾಗುತ್ತೆ. ನಾರ್ಮಲಾಗಿ ಮನೆಯಲ್ಲಿ ಕೊಬ್ಬರಿ ಇರುತ್ತೆ ಅಲ್ವ, ಅದನ್ನೇ ತುರ್ಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು. ಇವಾಗ ಕೊಬ್ಬರಿ ಹುರ್ಕೊಂಡಾಗಿದೆ, ಎಲ್ಲನೂ ಕ್ಲೀನಾಗಿಲ್ಲನು ಒಂದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಎಲ್ಲ ಸಾಮಗ್ರಿ ಹುರ್ಕೊಂಡು. ಇವಾಗ ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಪುಟಾಣಿ ಅರ್ಧ ಕಪ್, ಕೊಬ್ಬರಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಈ ಪುಟಾಣಿ ಕೂಡ ಅಷ್ಟೇ ಗರಿ ಗರಿ ಆಗೋ ತನಕ ಅಥವಾ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಅಂದರೆ ಹುರ್ಕೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಎಣ್ಣೆ ಹಾಕಬೇಕಂತ ಏನಿಲ್ಲ, ಜಸ್ಟ್ 1 ಚಮಚ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಚಮಚ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ಸರಿಯಾಗಿ ಹುರ್ಕೊಂಡು ತೊಗೋಬೇಕಿದು ಅಷ್ಟೇ. ಇವಾಗ ಪುಟಾಣಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, 1 ಚಮಚ ಆಗುವಷ್ಟು. 1 ಕಪ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ಕಚ್ಚಾ ಕೂಡ ತೊಗೋಬೋದು, ನಾನು ಮೊದಲೇ ಹುರಿದಿಟ್ಕೊಂಡಿನಿ, ಅದೇ ಬಳಸಿದ್ದ ಇಲ್ಲಿ ಅಷ್ಟೇ. ಒಂದು ಅರ್ಧ ಕಪ್ ಕೊಬ್ಬರಿ, ಅರ್ಧ ಕಪ್ ಪುಟಾಣಿ ಮತ್ತು 1 ಕಪ್ ಆಗುವಷ್ಟು ಶೇಂಗಾ ಬೀಜ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ, ಶೇಂಗಾ ಬೀಜ ಕೂಡ ಅಷ್ಟೇ ಗರಿ ಗರಿ ಆಗೋ ತನಕ ಹುರ್ಕೊಂಡು ಅದೇ ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಯಾವ ಕಪ್ಪಿಲಿ ನಾನು ಶೇಂಗಾ ಬೀಜ ತೊಗೊಂಡಿನಲ್ವ, 1 ಕಪ್ಪಿಗೆ ಶೇಂಗಾ ಬೀಜಕ್ಕೆ ನಾನಿಲ್ಲಿ 3 ಕಪ್ ಆಗುವಷ್ಟು ಈ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಗರಿ ಗರಿ ಆಗೋ ತನಕ ಕರಿಬೇವು ಸೊಪ್ಪು ಹುರ್ಕೊಂಡು ತೊಗೋಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಿ ಕರಿಬೇವು ಸೊಪ್ಪು ಹುರಿಯೋದಕ್ಕೆ, ಅಂದರೆ ಕ್ರಿಸ್ಪಿ ಆಗಬೇಕು ಪೂರ್ತಿಯಾಗಿ, ಅಂದ್ರೇ ಚಟ್ನಿ ರುಚಿಯಾಗಿ ಬರುತ್ತೆ ಮತ್ತು ಕಹಿ ಬಿಡೋದಿಲ್ಲ. ಹೀಗಾಗಿ ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಕರಿಬೇವು ಸೊಪ್ಪಿನ ಚಟ್ನಿ. ಇವಾಗ ಟೋಟಲಿ ಎಲ್ಲ ಹುರ್ಕೊಂಡಾಗಿದೆ. ಇವಾಗ ಈ ಕರಿಬೇವು ಸೊಪ್ಪು ಕೂಡ ನಾನು ಇದರಲ್ಲೇ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಜಾಸ್ತಿ ಕರಿಬೇವು ಸೊಪ್ಪು ಇಷ್ಟ ಇಲ್ಲ ಅಂದರೆ ಒಂದು 2 ಕಪ್ ಆಗುವಷ್ಟು ಹಾಕೊಂಡ್ರೆ ಭೀ ನಡೆಯುತ್ತೆ ಕರಿಬೇವು ಸೊಪ್ಪು. ಇವಾಗ ಏನಿಲ್ಲ, ಕಂಪ್ಲೀಟಾಗಿ ಈ ಎಲ್ಲ ಸಾಮಗ್ರಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಒಂದ್ಸಲ ಈ ಚಟ್ನಿ ಮಾಡಿ ಇಟ್ಕೊಂಡ್ರೆ ಸುಮಾರು 1 ತಿಂಗಳು ಆಗೋ ತನಕ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, 1 ರಿಂದ 2 ತಿಂಗಳು ಆಗೋ ತನಕ. ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಎಲ್ಲನೂ ಒಟ್ಟಿಗೆ. ಓಕೆ, ಟೋಟಲಿ ಎಲ್ಲ ಸೇರಿಸಿ ಹಾಕೊಂಡಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕೊತಿದ್ದೀನಿ. ನೀವು ನೋಡ್ಕೊಂಡು ಖಾರನ ಹಾಕೋಬೋದು. ಇವಾಗ ಏನಿಲ್ಲ, ಎಲ್ಲನೂ ತರಿಯಾಗಿ ರುಬ್ಕೊಂಡು ತೊಗೋಬೇಕು. ವಾವ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ನಮ್ಮ ಚಟ್ನಿ. ಮುದ್ದೆ ಥರ ಬಂದಿದೆ, ನಾವು ಶೇಂಗಾ ಹಿಂಡಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ಬಂದಿದೆ ನಮ್ಮ ಚಟ್ನಿ. ನೋಡಿ ಎಷ್ಟು ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಕರಿಬೇವು ಸೊಪ್ಪಿನ ಚಟ್ನಿ ರೆಸಿಪಿ ತಯಾರಾಗಿದೆ. ಮೊದಲೇ ಹೇಳಿದಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿನ್ಬೋದು, ಅಥವಾ ರೊಟ್ಟಿ ಚಪಾತಿಗೆ ಹಾಕೊಂಡು ಕೂಡ ತಿನ್ಬೋದು. ಸ್ವಲ್ಪ ಮೊಸರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ. ಅಷ್ಟೇ ಅಲ್ಲ, ಒಂದು 2 ರಿಂದ 3 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಥ್ಯಾಂಕ್ ಯು.